ಗಾಯ್ಸ್ ಕುದುರೆಮುಖ ಗೋಸ್ಟ್ ಟೌನ್ ಇದೆಯಲ್ಲ, ಅದರಿಂದ ಈ ಕಡೆ ಬಂದ್ರೆ ನೋಡಿ ಎಷ್ಟು ಮನೆಗಳಿದೆ ಗೈಸ್. ಈ ಕಡೆ ಎಲ್ಲ ತುಂಬಾ ಮನೆಗಳಿದೆ. ನಾವು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತೀವಲ್ಲ, ಅಷ್ಟೇ ಅಲ್ಲ ಇಲ್ಲಿ. Hello guys, welcome back to my bang video. ನೋಡಿ ಗೈಸ್, ಮಳೆಗೆ ನೆನಿಬಾರ್ದು ಅಂತ ಹೇಳ್ಬಿಟ್ಟು ಛತ್ರಿ ಒಂದು ಇಟ್ಕೊಂಡಿದ್ದೆ, ಸ್ವಲ್ಪ ನೀರು ಇಟ್ಕೊಂಡಿದ್ದೆ. ಅದ್ರ ಜೊತೆ ಇದೊಂದು ಜಾಕೆಟ್ ಇಟ್ಕೊಂಡಿದ್ದೀನಿ. ಜಾಕೆಟಿಂದ ಏನೂ ಯೂಸ್ ಇಲ್ಲ, ಬಟ್ ಸ್ಟಿಲ್ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಈಗ ಜೀವನ್ ಮನೇಲಿ ವೆಯ್ಟ್ ಮಾಡ್ತಿದ್ದೇನೆ, ಸೊ ಹಂಗಾಗಿ ಬೇಗ ಹೊರಟ್ಬಿಡೋಣ. ಆಲ್ಮೋಸ್ಟ್ ರೆಡಿ ಆಗಾಯಿತು. ನಾನೀಗ ಏನಿದೆ ಕೆಲಸ ಏನಿಲ್ಲ, ಫೋನ್ ಎತ್ಕೊಂಡು ಹೋಗೋದು. ಪವರ್ ಬ್ಯಾಂಕ್ ರಾತ್ರಿ ಮನೆಗೆ ಬಂದು ನಾನು ಚಾರ್ಜ್ ಹಾಕಿಲ್ಲ ಗುರು. ಕನಸಲ್ಲೇನೋ ಚಾರ್ಜ್ ಹಾಕ್ಬಿಟ್ಟಿದ್ದೀನಿ, ಹಂಗೆ ಮಾಡ್ಕೊಂಡಿದ್ದೀನಿ. ಕನಸು ಬಿದ್ದಿತ್ತು ಚಾರ್ಜ್ ಹಾಕೊಂಡಿದ್ದೀನಿ ಅನ್ನೋ ಥರ. ಸೊ ಹಂಗಾಗಿ ಗೊತ್ತಾಗಲಿಲ್ಲ ನನಗೆ. ಈಗ ಏನು ಮಾಡೋದು ಗೊತ್ತಿಲ್ಲ, ಜಾಸ್ತಿ ಚಾರ್ಜ್ ಸಿಗದೆ ಹೋದರೆ. ಸೊ ಬನ್ನಿ, ಗಾಡಿನ ಬೇಗ ತೆಗ್ದು ಆಚೆಗೆ ಹಾಕಿ ಹೋಗ್ಬಿಡೋಣ. ನನ್ನ ಫೋನಲ್ಲಿ ಬ್ಯಾಟ್ರಿ ಹೆಲ್ತ್ ಎಷ್ಟಿದೆ ಗೊತ್ತಾ? 78 ಆಗಿದೆ. ಆಲ್ಮೋಸ್ಟ್ ಡೆಡ್ ಆಗೋ ಸ್ಟೇಜಲ್ಲಿದ್ದು ಬ್ಯಾಟ್ರಿ ಹೆಲ್ತ್ ಫೋನಿಂದು. ಗೈಸ್ ಗಾಡಿ ಈಗ ಏನು ಮಾಡೋದು ಪ್ಲಾನ್ ಅಂದರೆ, ಜೀವನನ ಕರ್ಕೊಂಡು ಗೈಸ್ ನಾವೀಗ ಹೋಗೋದು. ಎಲ್ಲರೂ ಬಂದಿದ್ದಾನಲ್ಲ, ಹಂಗಾಗಿ ಅವ್ರನ್ನ ಕರ್ಕೊಂಡು ಎಲ್ಲರೂ ಎಲ್ಲರೂ ಟ್ರಿಪ್ ಹೋಗೋಣ ಅನ್ನೋ ಥರ. ಎಲ್ಲರೂ ಇಲ್ಲೇ ಅಂದರೆ ಎಲ್ಲೂ ಹೋಗೋಲ್ಲ, ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ಸರೌಂಡ್ ಹೋಗೋದು. ಹಂಗಾಗಿ ಕರ್ಕೊಂಡು ಹೋಗೋಣ ಗೈಸ್. ಇವತ್ತು ವೆದರ್ ನೋಡಿ, ಚಿಕ್ಕಮಂಗ್ಳೂರು ಈ ಗುಂಡಿ ರೋಡು ಹೆಂಗಂದ್ರೆ, ರೋಡ್ ಒಳಗೆ ಅಡಿಲಿ ಪೈಪ್ ಲೈನ್ ಹಾಕ್ಬಿಡ್ತಾರ. ಅದೇನಾಗ್ಬಿಡುತ್ತೆ ಅಂದರೆ, ಈಗ ಪೈಪ್ ಲೈನ್ ಹಾಕಿದಾಗ ಹೊಸ್ದಾಗಿ ರೋಡ್ ಮಾಡಿರ್ತಾರೆ, ಆಮೇಲೆ ಅಡಿಲಿ ಯಾವ್ದಾರು ಒಂದು ಪೈಪ್ ಹೊಡೆದೋಗ್ಬಿಡುತ್ತೆ ಅನ್ಕೊಳ್ಳಿ. ಆ ಪೈಪನ್ನು ರೆಡಿ ಮಾಡೋದಕ್ಕೋಸ್ಕರ ಮತ್ತೆ ಗುಂಡಿ ಹೊಡಿತಾರೆ ರೋಡಲ್ಲಿ. ಹಂಗಾದ್ಮೇಲೆ ಏನಾಗುತ್ತೆ ಹೇಳಿ, ಈ ಥರ ಗುಂಡಿ ಆಗುತ್ತೆ. ಅದು ನೀಟಾಗಾರ ಮುಚ್ತಾರ? ನೀಟಾಗಿ ಮುಚ್ಚಲ್ಲ, ಹೊಡಿಯೋ ತನಕ ಹೊಡಿತಾರೆ. ಆಮೇಲೆ ನೀಟಾಗಿ ಅಡ್ರಮ್ ಬಡ್ರೆ ಹೆಂಗೆ ಬೇಕು ಹಂಗಾಗಿ ಮುಚ್ಚೋದು. ಅವಾಗ ರೋಡ್ ಫುಲ್ ಖರಾಬು ಈ ಥರ. ಇಲ್ಲೇನೋ ಹೊಸ್ದಾಗಿ ಮಾಡಿದ್ದಾರೆ, ಏನೋ ಡ್ರೈನೇಜ್ ಎಲ್ಲ ಹೊಸ್ದಾಗಿ ಕೊಟ್ಕೊಂಡಿದ್ದಾರೆ ಇಲ್ಲಿ. ಜೀವನ್ ಹೊಸ್ದಾಗಿ ಮನೆ ಚೇಂಜ್ ಮಾಡಿದ್ದಾರೆ, ಹೊಸ ಮನೆ ತೊಗೊಂಡಿದ್ದಾರೆ. ಸೊ ಹಂಗಾಗಿ ಅವನು ಬಂದ. ಅವ್ರ ಹೊಸ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಈಗ ಹೋಗ್ಬಿಟ್ಟು ಒಂದು ಲೊಕೇಶನ್ ಹೇಳಿದ್ದಾನೆ, ಆ ಜಾಗಕ್ಕೆ ಹೋಗ್ಬಿಟ್ಟು ಅವನನ್ನ ಮೀಟ್ ಮಾಡಬೇಕು ಗೈಸ್. ನಾವು ವಿಡಿಯೋ ಮಾಡ್ಕೊಂತಾನೆ ಬರ್ತಿದ್ದೀನಿ. ಆಂಟಿ ತಿಂಡಿ ಆಯ್ತಾ? ಇರಲಿ, ಕೆಲಸ ಇದೆ, ಕರ್ಕೊಂಡು ಹೋಗೋಣ ಅಂತ. ಹೋಗ್ಬಾ ಬೇಗ. ಹಾಂ ಗಿಡ ಎಲ್ಲ ನಟ್ಟಿದ್ರಾ ಗೈಸ್? ಫೈನಲಿ ಜೀವನ ಹತ್ತಿಸ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ? ತಿಂಡಿ ಮಾಡ್ತಿದ್ಯಾ? ತಿಂಡಿ ಮಾಡ್ತೀಯಾ? ತಿಂಡಿ ಬೇಡ, ತಿಂಡಿ ಆಗಿದೆ. ಬೆಲ್ಲದ ಟೀ ರೀಕ್ರಿಯೇಟ್ ಮಾಡಿದ್ರು ಆಗಿರೋದು ಗೈಸ್. ಈ ಚಿಕ್ಕಮಂಗ್ಳೂರಲ್ಲಿ ಎಲ್ಲಡಿ ಕಾಫಿ ಟೀ ಹಟ್ ಇದೆಯಲ್ಲ, ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಎಲ್ಲ ವೆರೈಟಿ ಆಫ್ ಕಾಫಿ ಟೀ ಸಿಗುತ್ತೆ. ಕಾಫಿ ಟೀ ಫ್ರೀ ಗೈಸ್. ನಾವೀಗ ನನ್ನ ಗಾಡಿನ ಅವ್ರ ಮನೆ ಹತ್ರ ಬಿಟ್ಟು ಜೀವನ್ ಮನೆ ಹತ್ರ ಜೀವನ್ ಗಾಡಿನ ತಗೊಂಡೋಗ್ತಿದ್ವಿ. ಆಲ್ಮೋಸ್ಟ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ಇದು ಮಾಡಿದ್ವಿ. ಯಾಕಂದರೆ ನನ್ನಲ್ಲಿ ಫೈನ್ ಬಿದ್ದಿದೆಯಲ್ಲ, ಹಂಗಾಗಿ ತಗೊಳಕ್ಕಾಗಲ್ಲ ಅಂತೇಳಿ, ತಗೊಂಡೋದ್ರೆ ಸರಿ ಹೋಗಲ್ಲ ಅಂತೇಳಿ ಈಗ ಜೀವನ್ ಗಾಡಿನ ಎತ್ಕೊಂಡು ಹೋಗ್ತಿದ್ವಿ. ಏನು ಅಂದರೆ, ಈಗ ಕುದುರೆಮುಖ ಪ್ಲಾನ್ ಮಾಡಿ ಹೋಗ್ತಿದ್ವಿ ಗೈಸ್. ಗೋಸ್ಟ್ ಟೌನ್ ಇದೆಯಲ್ಲ ಕುದುರೆಮುಖ, ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಜೀವನ್ಗೂ ಇದು ಫಸ್ಟ್ ಟೈಮ್ ಅಲ್ಲಿನ ಗೋಸ್ಟ್ ಟೌನ್. ಅವನಿಗೂ ಫಸ್ಟ್ ಟೈಮು, ನನಗೂ ಫಸ್ಟ್ ಟೈಮ್. ನನಗಂತೂ ಒಂದು ಡ್ರೀಮ್ ಡೆಸ್ಟಿನೇಷನ್ ಅಂತ ಇತ್ತು, ಪ್ಲೇಸ್ ಅಂತ. ಸೊ ಅದನ್ನು ಈಗ ಕವರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ಕರೆಕ್ಟಾಗಿ ವಿಡಿಯೋ ಮಾಡೋಕೆ ಆಗಲಿಲ್ಲ, ಮಳೆ ಬರ್ತಿತ್ತು. ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಬನ್ನಿ ಬೇಗ ಮುಂದೆ ಹೋಗ್ಬಿಡೋಣ. ರೋಡೆಲ್ಲ ಸ್ವಲ್ಪ ದೂರ ಚೆನ್ನಾಗಿರುತ್ತೆ, ಸ್ವಲ್ಪ ದೂರ ಅದಾನ ಆಗಿರುತ್ತೆ, ಹಂಗಾಗಿದೆ. ನನ್ನ ಮುಂದೆ ಗಾಡಿ ಹೋಗ್ತದೆ, ಅದು ಹೆಂಗೆ ಕಾಣ್ತದೆ ನೋಡಿ. ಯಾವುದೋ ಹಳೆ ಕಾಲದಲ್ಲಿ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಮನೆ ಹತ್ರ ಎಲ್ಲ ಸೊಳ್ಳೆ ಹೊಡೆಯಕ್ಕೆ ತರೋರು ಗಾಡಿಗಳನ್ನ, ಆ ಥರ ಅನ್ನಿಸ್ತದೆ ಇದು ನೋಡೋಕ್ಕೆ. ಫುಲ್ಲು ಗಾಡಿ ಏನೋ ಹಾಳಾಗಿರ್ಬೇಕು, ಹಂಗಾಗಿ ಪೆಟ್ರೋಲ್ ಬದಲು ಸೀಮೆಣ್ಣೆ ಹಾಕ್ಸಿದಾರೆ ಅನ್ನೋ ಥರ ಅನಿಸ್ತದೆ, ಹೊಗೆ ಬರ್ತಾ ಇರೋದು. ಅದನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗ್ಬಿಡ್ಬೇಕು ಗ್ಯಾಸ್, ಹಿಂಗೆ ಹೋದ್ರೆ ಆಗಲ್ಲ. ಸೊ ಏನಂತಂದರೆ ನಾನು ಹೇಳ್ತಿರೋದು, ಈಗ ನಮಗೆ ಒಂದು ಹೆಚ್ಚು ಕಮ್ಮಿ 60 ಕಿಲೋಮೀಟರ್ನೇ ಇದೆ ಗ್ಯಾಸ್ ಕುದುರೆಮುಖ. ಸೊ ಹಂಗಾಗಿ ಇಲ್ಲಿಂದ ಕುದುರೆಮುಖ ಆ ಕಡೆ ಎಲ್ಲ ವೆದರ್ ಎಲ್ಲ ಚೆನ್ನಾಗಿದೆ, ಗಿಡ ಎಲ್ಲ ಗ್ರೀನರಿ, ಮರಗಳು ಎಲ್ಲ ಚೆನ್ನಾಗಿ ಅನಿಸ್ತಿದೆ. ಓಕೆ ಗ್ಯಾಸ್, ಅಲ್ಲಿಂದ ಓಡಿಸ್ಕೊಂಡು ಬಂದು ಬಾಳೆಹೊನ್ನೂರಲ್ಲಿ ಇಲ್ಲಿ ಸ್ವಲ್ಪ ಗಾಡಿ ಹಾಕಿದ್ದೀವಿ. ಒಂದು 10 ನಿಮಿಷ ಏನಾದ್ರು ಪಾರ್ಸಲನ್ನೇ ಎತ್ಕೊಂಡು ಹೋಗೋಣ ಅಂತೇಳಿ. ಆಮೇಲೆ ಇಲ್ಲಿ ಎತ್ಕೊಂಡ್ಬಿಟ್ಟು ಈಗ ಇನ್ನೂ ಹೆಚ್ಚು ಕಮ್ಮಿ ಒಂದು 70 ಕಿಲೋಮೀಟ್ರ್ ಎಷ್ಟೋ ಇದೆ. ಸೊ 70 ಕಿಲೋಮೀಟ್ರ್ ನಾವು ಹಾಂ ಊಟ ಮಾಡೋಣ. ಪಪ್ಸ್ ಬೇಡಪ್ಪ, ತಿಂತೀಯ ನೀನು? ಹಾಂ, ನನಗೆ ಪಪ್ಸ್ ಬೇಡ, ಒಂದು. ಸೊ ಇಲ್ಲಿಂದ ಅಲ್ಲಿಗೆ ಹೋದರೆ ಗೋಸ್ಟ್ ಟೌನಿಗೆ ಹೋಗ್ತಿರೋದು ಗೈಸ್, ನಾವು ಪ್ಲಾನ್ ಮಾಡ್ಕೊಂಡಿರೋದು. ಯಾಕಂದರೆ ನನ್ನ ಫೋನಲ್ಲಿ ಸ್ಟೋರೇಜು ಕಡಿಮೆ ಇದೆ, ಹಂಗಾಗಿ. ಇಲ್ಲಿನ ರೋಡು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸರಿ ಬಂದಾಗ ರೋಡೆಲ್ಲ ಮಾಡ್ತಿದ್ರು, 100% ಆಗಿರಲಿಲ್ಲ. ಈ ಸಾರಿ
ಈ ರೋಡನ್ನೆಲ್ಲ ಚೆನ್ನಾಗಿ ಮಾಡಿಸಿ ನೀಟಾಗಿದೆ. ಆಲ್ಮೋಸ್ಟ್ ಇಲ್ಲಿ ನೋಡಿ ಹೈವೇ ರೋಡ್ ಥರ ಅನ್ನಿಸ್ತದೆ ಇಲ್ಲಿ. ಬಾಳೆಹಣ್ಣು ರೂಟಿಂದ ಹಿಂಗೆ ಲೆಫ್ಟ್ ಸೈಡಲ್ಲಿಂದ ಹೋದರೆ ಆಲ್ಮೋಸ್ಟ್ ರೋಡೆಲ್ಲ ಇಲ್ಲಿ ಸುತ್ತಮುತ್ತ ನಿಮಗೆ ಮರಗಳಿಂದನೇ ಆವೃತವಾಗಿ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಹೋಗೋಕ್ಕೆ ಮಜಾನೇ ಬೇರೆ ಗಾಯಸ್. ಲಾಸ್ಟ್ ಟೈಮು ನಮ್ಮ ಫ್ರೆಂಡ್ಸ್ ಜೊತೆ ಟ್ರೆಕ್ ಮಾಡಿದ್ವಿ. ನಾನು ಜೀವ ಇನ್ನು 7-8 ಜನ ಬ್ಯಾಂಗ್ಳೂರ್ ಫ್ರೆಂಡ್ಸ್. ಈಗ ಅದಾದಮೇಲೆ ಸೆಂಟ್ರಲ್ಲಿ ಒಂಥರ ಡಾಟ್ ಇಟ್ಟು ನನಗೆ ಆ್ಯಕ್ಚುಲಿ ಇದೆಲ್ಲ ಫಾರಿನ್ ರೂಟಲ್ಲಿ ಹೋದಂಗೆ ಫೀಲ್ ಆಗುತ್ತೆ ಗೈಸ್ ನನಗೆ ಇದು ನೋಡ್ತಿದ್ರೆ. ಇನ್ನು ಕುದುರೆಮುಖ ನಮ್ಗೆ ಗೊತ್ತಿರೋ ಈಗ ಕುದುರೆಮುಖ ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ದೂರ ಇದೆ ನಮ್ಮಿಂದ. ಈ ಕಡೆಲ್ಲ ನೀವು ಸೈಡಲ್ಲಿ ನೋಡ್ತೀರಿ ಇದೆಲ್ಲ ದೊಡ್ಡ ಕಾಡು ಗೈಸ್. ದೊಡ್ಡ ಕಾಡಲ್ಲಿ ನಾವು ಹೋಗ್ತಾ ಇರೋದು. ರೋಡ್ ಮಾಡಿರೋದು ಅಷ್ಟೇ, ದೊಡ್ಡ ಕಾಡಲ್ಲಿ ರೋಡ್ ಕೊಡ್ದಿರೋದು. ಇದು ಕಾಡು ಗೊತ್ತಿಲ್ಲ ಯಾವ ಕಾಡು ಅಂತ ನನಗೇನು ಗೊತ್ತು. ಶೋಲಾ ಫಾರೆಸ್ಟ್ ಬರ್ತವೆ ಇವೆಲ್ಲ. ಭದ್ರಾ ತಾನೆ, ಭದ್ರಾ ಟೈಗರಿಗೆ. ಹೌದಾ? ನಿತ್ಯ ಹರಿದ್ವರ್ಣ ಹಾಕಿದ್ರೆ ನಮಗೆ ಶೋಲಾ ಫಾರೆಸ್ಟ್ ಬರುತ್ತೆ ಬಿಟ್ರೆ ಭದ್ರಾ, ಇವೆರಡೇ ಬರೋದು. ಇಲ್ಲೊಂದು ಕಡೆ ಗಾಡಿನ ಸ್ಟಾಪ್ ಮಾಡಿದ್ವಿ. ಇದು ಯಾವ ನದಿ ಅಂತ ಗೊತ್ತಿಲ್ಲ, ಹಂಗಾಗಿ ಸುಮ್ಮನೆ ನೋಡ್ತಾ ಇದ್ದೀವಿ. ಬಟ್ ವ್ಯೂ ಮಾತ್ರ ಈ ಜಾಗದಲ್ಲಿ ನೋಡಿ, ನೀರು ಹೆಂಗೆ ಹರ್ಕೊಂಡು ಹೋಗ್ತಿದೆ ಗೈಸ್. ಇನ್ನು ಮಳೆ ಕಡಿಮೆ ಅನಿಸುತ್ತೆ, ಅದಕ್ಕೆ ಅಷ್ಟು ಇಲ್ಲ. ಬಂದರೆ ಆ ಜಾಗದ ತನಕ ತುಂಬ ಹರಿಯುತ್ತೆ ಅನ್ಸುತ್ತೆ, ತುಂಬ ಜಾಸ್ತಿ. ಜೀವನ ಅನ್ಪಡೆಗೆ ಅವನು ವೀಡಿಯೋ ಶೂಟ್ ಮಾಡ್ತಿದ್ದಾನೆ. ಬಟ್ ಗೈಸ್ ಈ 2 ಜಾಗದಲ್ಲಿ ನೀವು ಬ್ರಿಡ್ಜ್ ಥರ ಸಿಗುತ್ತೆ. ಅಲ್ಲೊಂದು ಕಡೆ ನಿಲ್ಲಿಸಿದೆ ನಾವು, ಬಟ್ ಈ ಜಾಗದಲ್ಲಿ ನಿಲ್ಲಿಸಿದ್ವಿ. ನೋಡಿ ಹೆಂಗೆ ಕಾಣ್ತಾ ಇದೆ ಜಾಗ, ತೋರಿಸ್ಬೇಕು ಅನ್ನಿಸ್ತು ನಿಮಗೆ, ಅದಕ್ಕೆ ಇಚ್ಚಿದ್ದ ಗಾಡಿ ನನಗೆ. ಬನ್ನಿ ಗಾಯ್ಸ್ ಈಗ ಹೋಗ್ಬಿಡೋಣ. ಗಾಯ್ಸ್ ಫೈನಲಿ ಕುದುರೆಮುಖ ಹತ್ರ ಬಂದ್ವಿ ಗಾಯ್ಸ್. ಇಲ್ಲಿಗೆ ಓಕೆ ಗಾಯ್ಸ್, ಇಲ್ಲಿ ಸ್ಟ್ರೈಟಾ? ಏಯ್ ಅಲ್ಲಪ್ಪ, ನಾವು ಬಿಲ್ಡಿಂಗ್ ಇರೋದು ಅಲ್ಲಂತೆ. ಹೋಗಿ ಬಂದು ನಮ್ಮ ಜೀವನಿಗೆ ಒಂದು ಹೇಳಿದ್ರೆ 2 ಮಾಡ್ತಾನೆ ಗೈಸ್. ಅದು ಕೇಳಬೇಡ ಅಂತೀನಿ, ಹೋಗಿ ಅದನ್ನು 100% ಅವ್ನು ಕೇಳಿರ್ತಾನೆ ಗೊತ್ತು ಗೈಸ್. ಇಲ್ಲಿ ನೋಡಿ, ಇದೇ ಕುದುರೆಮುಖ ಸೆಂಟ್ರಲ್ಲಿ ಈ ಥರ ಇರುತ್ತೆ. ಯಾವುದೋ ಲಾರಿದೆ, ಯಾವುದೋ ಚಕ್ರ ಹಾಕಿದರೆ. ಅದು ಬಿಟ್ಟರೆ ಎಂಟ್ರಿಲಿ ಕುದುರೆಮುಖದ್ದು. ಇಲ್ಲಿ ನೋಡಿ ಫೇಸು, ಇಲ್ಲೊಂದು ಚೆಕ್ ಪೋಸ್ಟ್ ಬರುತ್ತೆ ಗೈಸ್. ಚೆಕ್ ಪೋಸ್ಟು ಮತ್ತು ಹಿಂದೇನು ಚೆಕ್ ಪೋಸ್ಟಲ್ಲೇ ದುಡ್ಡು ಕೊಟ್ಟು ಬಂದ್ವಿ ನಾವು. 200 ಪೇ ಮಾಡಿಬಿಟ್ಟು. ಸ್ಕ್ಯಾಮ್ ಗೇಮ್ ಅದು ಏನೂ ಗೊತ್ತಿಲ್ಲ ನನಗೆ, ಒಟ್ಟಲ್ಲಿ 200 ಪೇ ಮಾಡೋಕ್ಕೆ ಮಾಡಿದ್ವಿ. ಈಗ ಗೋಸ್ಟೋನಿಗೆ ಹೋಗೋದ್ರೆ ಹಿಂಗೆ. ಹಾಂ ಬಾ ಹೋಗಿ ಬರೋಣ ಹಂಗೆ. ಸೊ ಗೈಸ್ ಹಿಂಗೆ ಹೋದರೆ ಗೋಸ್ಟ್ ಟೌನ್ ಸಿಗುತ್ತೆ. ಇಲ್ಲಿ ನೋಡಿ ಆಲ್ಮೋಸ್ಟ್ ಎಂಟ್ರಿಲೇ ಗೋಸ್ಟ್ ಟೌನ್ ಥರ ಅನ್ನಿಸ್ತದೆ ಎಲ್ಲ. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ, ಪಾಳ್ಗಳು ಬಿದ್ದೆ. ಮತ್ತು ಯಾಕೆ 200 ರೂಪಾಯಿ ತಗೊಂಡವನು? ಅಲ್ಲಿ ಮುಂದೆ ಎಲ್ಲರೂ ಕೊಡಬೇಕು ಚೆಕ್ ಪೋಸ್ಟ್. ಅಲ್ಲಿ ಮುಂದೆ ಚೆಕ್ ಪೋಸ್ಟ್ ಇದೆಯಾ ಅಲ್ಲಿ ಮುಂದೆ? ಇಲ್ಲ ಅಲ್ಲಿ ಹಿಂಗೆ ಪೆಟ್ರೋಲ್ ಇದೆ ನಾವು ಹತ್ರ. ಓಕೆ ಹ್ಞೂ ಪೆಟ್ರೋಲ್ ಇದೆ. ನೀನು ಇದೆ ಹೇಳಿದ್ಮೇಲೆ 200 ರೂಪಾಯಿ ಕೇಳೋದು ನಾನು. ಗೋಸ್ಟ್ ಟೌನಿಗೆ ಹೇಳಿದ ತಕ್ಷಣ 200 ರೂಪಾಯಿ ಕೇಳಿದ್ದ. ಕುದುರೆಮುಖ ಅಷ್ಟೇ ನಾನು. ಹಾಂ ಇಲ್ಲೇ ಎಲ್ಲ ಗೊತ್ತೇ. ಲೋಕಲ್ಸ್ ಅನ್ಬೇಕಾಯ್ತು ತಾನೆ. 200 ರೂಪಾಯಿ ಬೇಜಾರಾಗ್ತಾಯಿದೆ ನನಗೆ. ಒಳಗೆ ಎಂಟ್ರಿನೂ ಬಿಟ್ಟಿಲ್ವಾ ಯಾರಿಗೂ? ಇದೇನಾ ಅದು? ಇದೇನಾ? ಓಹೋ ನಿಜವಾಗ್ಲೂ ನಾವು ಚೂತೆಗಳಾಗಿದ್ದೀವ. ಸೀರಿಯಸ್ಲಿ ಚೂತೆಗಳ. ಒಂದು ಬೈಕು ಬಂದಿಲ್ಲ ನಮ್ಮ ಜೊತೆ. ಯಾರು ಬಂದ್ರು ಬೈಕಲ್ಲಿ? ನಾವು ಒಂದೇ ಗಾಡಿ ಬಂದಿರೋದು. ಯಾವ ಗಾಡಿ ಬಂದಿದೆ ಅನ್ಕೊಂಡೆ. ಅವ್ರು ಪೇ ಮಾಡಿ ಹೋಗ್ಬೋದು ತಾನೆ. ಗಾಡಿ ಇಲ್ಲೇ ನಿಲ್ಸೋಣ? ಗಾಡಿ ನಿಲ್ಸಿ ನಡ್ಕೊಂಡು ಹೋಗೋಣ, ನಡ್ಕೊಂಡು ಓಡಾಡೋಣ. ಅಲ್ಲ ಫಸ್ಟ್ ಇದನ್ನೆಲ್ಲ ಒಳಗೆ ನೋಡ್ಕೊಂಡು ಹೋಗೋಣ. ನಾನು ಬರ್ತೀನಿ. ಪಾಳು ಬಿದ್ದ ಪೊಂಗಲಿ. ಗೈಸ್ ಇಲ್ಲಿಗೆ ಬಂದಿದ್ದೀನಿ. ಇದೇ ಗೈಸ್ ಇಲ್ಲೆಲ್ಲ ಗೋಸ್ಟ್ ಟೌನ್ ಅಂತಾರ. ಇಲ್ಲಿ ನೋಡಿ ಕುದುರೆಮುಖದಲ್ಲಿ ಇದೆಲ್ಲ ಕಾಣ್ತಿರೋದು ಅದೇ ಪಾಳು ಬಿದ್ದಿರೋ ಬಿಲ್ಡಿಂಗ್ಸ್ಗಳೇ. ಯಾವ ಥರ ಇದೆ ಗೊತ್ತಿಲ್ಲ. ಸಾಧ್ಯ ಆದರೆ ಆಮೇಲೆ ಒಂದು ಸ್ವಲ್ಪ ಹೋಗಕ್ಕೆ ಟ್ರೈ ಮಾಡೋಣ. ಮುಂಚೆ ಇದೇ ಜಾಗದಲ್ಲಿ ಮೈನಿಂಗ್ ನಡೆಸ್ತಿದ್ರು. ಈಗ ಮೈನಿಂಗ್ ಎಲ್ಲ ಬಿಟ್ಟು ಜನಗಳು ಒಂದು ಟೈಮಲ್ಲಿ ಗೈಸ್ ಎಷ್ಟು ಬಿಸ್ನೆಸ್, ಎಷ್ಟು ಜನಕ್ಕೆ ಕೆಲಸ ಅಂತ ಕೊಡ್ತಿದ್ರು ಈ ಜಾಗದಲ್ಲಿ. ಅಕ್ಷರಶಃ ಈ ಜಾಗದಲ್ಲಿ ಈಗ ಕಂಪ್ಲೀಟಾಗಿ ಎಂಟಿ ಆಗಿಬಿಟ್ಟಿದೆ ಈ ಜಾಗ. ಯಾವುದೇ ರೀತಿ ಏನು ಇಲ್ಲ. ಲೋಕಲೈಟ್ಸ್ಗಳು ಕೆಲವೊಬ್ರು ವಾಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಬಟ್ ಯಾರು ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಇನ್ನು. ಗೈಸ್ ಇಲ್ಲಿ ನೋಡಿ, ಈ ಬಿಲ್ಡಿಂಗು ಮುಂಚೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿತ್ತು, ಸಂಬಳ ಕೊಟ್ಟಿತ್ತು ಇವೆಲ್ಲ ನೋಡೋಕ್ಕೆ.
ಈಗ ಕಂಪ್ಲೀಟ್ ಆಗಿ ಎಲ್ಲ ಖಾಲಿ ಬಿದ್ದಿದೆ. ಇಲ್ಲೆಲ್ಲ ಮನೆಗಳು ವಾಸ ಮಾಡ್ತಿದ್ದಾರೆ ಅನ್ಸುತ್ತೆ ಗೈಸ್ ಜನಗಳು. 1.5 ಗಂಟೆ ಟೈಮ್ ಇದೆ, ನಮಗೆ ಪಾಸ್ ಕೊಡ್ತಾರೆ ಗೈಸ್ 1.5 ಗಂಟೆ. ಆ 1.5 ಗಂಟೆ ಒಳಗೆ ನಾವು ಹೋಗ್ಬೇಕು. ನಿನಗೆ ಅದೇನು ಹೇಳಿಲ್ವಾ? ಹೇಳ ಎಷ್ಟು ಗಂಟೆ ಬೇಕಾದ್ರೂ ಹೋಗ್ಬೋದಾ, ಅವ್ರಿಗೆ ಪಾಸ್ ಕೊಟ್ಟು ಕಾಸು ಕೊಟ್ಟಿದ್ದೀವಿ ಅಂತ ನಾನು. ಇದೇ ಥರನೇ ಇರೋದು. ಆ ಹುಡುಗರು ಎಲ್ಲೋದ್ರು? ಯಾರು ಬರ್ತಾರೆ ಜೀವನ್ ಈ ಕಡೆ ಸೈಡ್? ಬೇಲೇಬಲ್ ಕೇಸು ಗೊತ್ತಿಲ್ಲ ಅಲ್ಲ, ಅಂದ್ರೆ ನಾವು ಇಲ್ಲಿಗಲ್ ನಾನ್ ಬೇಲೇಬಲ್ ಕೇಸು. ನೀನು ಬೇಲೆ ಇಲ್ಲ ಅದಕ್ಕೆ, ಫಾರೆಸ್ಟ್ ನೀ ಏನೇ ಮಾಡಿದ್ರು ಬೇಲಿಲ್ಲ ಕೇಸ್ಗೆ, ನೀನು ಅಪೀಲ್ ಮಾಡೋಕ್ಕೂ ಆಗಲ್ಲ. ಗೈಸ್ ಈಗ ಪ್ರೆಸೆಂಟ್ ನಾವು ಎಲ್ಲಿಗೆ ಬರ್ತಿದೀವಿ ಸೀರಿಯಸ್ಲಿ ಗೊತ್ತಿಲ್ಲ ಗೈಸ್. ವಿಡಿಯೋ ಮಾಡೋಕೆ ಬಿಟ್ಟಿಲ್ಲ ಅಂತ ಸರಿ ಇವ್ರಿಗೆಲ್ಲ ವಿಡಿಯೋ ಮಾಡೋಕೆ ಬಿಟ್ಟಿಲ್ಲ ಅಂತ. ಇದೇ ಕಣೋ ಬ್ಯಾಂಕು ಜೀವನ್. ಗೈಸ್ ಇಲ್ಲಿ ನೋಡಿ, ಇದೇ ಬ್ಯಾಂಕು. ನನಗೆ ವಿಡಿಯೋ ನೋಡಿದ ತಕ್ಷಣ ನಂಗೆ ಡಾಕ್ಟರ್ ಬೋರ್ ನೆನಪಾಗ್ತಿದ್ದಾರೆ. ಇಲ್ಲಿ ನೋಡಿ, ಇದೇ ಕಾಣ್ತಿರೋ ಇದೇ ಬ್ಯಾಂಕು ಗೈಸ್. ಯಾವಾಗ ಸಿಗ್ತಾ? ಅಲ್ಲ ಆ ಕಡೆ ಒಬ್ಬ ಬಂದ ಕಳಿಸ್ತಾ, ಆ ಕಡೆ ಹೋಗ್ಬೇಡಿ, ಹೋಗಿ ಹೋಗಿ ಅಂತ. ಯಾಕಡೆ ಹೋಗ್ಬೇಡಿ? ಕಾರಲ್ಲಿ ಬಂದ್ರಲ್ಲ ಅವರ ಒಬ್ಬ ಬರ್ತಾನೆ, ಹೋಗಿ ಹೋಗಿ ಅಂತ ಅಂದ. ಏನಕ್ಕೆ ಹಿಂಗೆ ಮಾಡ್ತಾರೆ ಮೋಸ್ಟ್ ಗಾಯಸ್? ಇಲ್ಲಿ ನೋಡಿ, ಇದೇ ಕುದುರೆಮುಖದ ಒಂದು ಟೈಮಲ್ಲಿ ಬ್ಯಾಂಕ್ ಇದ್ದಿದ್ದು. ಈಗ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಈಗ ಬ್ಯಾಂಕಲ್ಲಿ ಯಾರಿಲ್ಲ, ದೊಡ್ಡ ದೊಡ್ಡ ಮರಗಳು ಬೆಳ್ಕೊಂಡು ಈ ಜಾಗದಲ್ಲಿ ಫುಲ್ಲು ಖಾಲಿ ಆಗಿಬಿಟ್ಟಿದೆ ಈ ಜಾಗ. ಜೀವನ ಹೆದರಿಕೆ ಆಗ್ತೈತಾ? ಆಲ್ಮೋಸ್ಟ್ ಈ ಜಾಗದಲ್ಲಿ ಕೆನರಾ ಬ್ಯಾಂಕು ಗೈಸ್ ಇದೆಲ್ಲ ಇರೋದು. ಕೆನರಾ ಬ್ಯಾಂಕು SBI ಇದ್ದಿದ್ದು. ಯಾವಾಗಲೂ ಯಾರಿದ್ದಿದ್ದಳು ಇದು ಕೆನರಾ ಬ್ಯಾಂಕ್ ಗೈಸ್. ಇಲ್ಲಿ ನೋಡಿ, ಆಲ್ಮೋಸ್ಟ್ ಡಾಕ್ಟರ್ ಎಲ್ಲ ಇದೆಲ್ಲ ಒಳಗೆಲ್ಲ ಓಡಾಡಿ ಪಕ್ಕದಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳು ಬೆಳ್ಕೊಬಿಟ್ಟಿದೆ ನೋಡಿ. ಇಲ್ಲಿ MNC ಬ್ಯಾಂಕು. MNC ಬ್ಯಾಂಕ್ ಈಗಲೂ ಇದೆಯಾ ನೋಡಿ? ಇಲ್ಲೂ ಯಾವುದಾದ್ರು ಇಲ್ಲಿ ನೋಡಿ, ಇದೇ ತಾನೇ ನಾವು ಅವಾಗಲೇ ಬಂದಿದ್ದು. ಹಿಂಗೆ ಹೆಂಗೆ ಹೋಗೋಣ? ಈ ಕಡೆ ಹೋದ್ರೆ ಹೆಂಗೆ ಸಿಗುತ್ತೆ ಇದು? ಈಗ ಇದೆಲ್ಲ ಬ್ರಿಡ್ಜು ಗಾಯ್ಸಿ, ಬ್ರಿಡ್ಜ್ ಮೇಲಿಂದ ನಾವು ಹೋಗ್ತಾ ಇರೋದು. ಈಗ ಇದ್ರ ಬಗ್ಗೆ ಇಷ್ಟೇ ತಿಳ್ಕೊಬೇಕಂದ್ರೆ ಇದೇನೋ ಮೈನಿಂಗ್ ಆಗ್ತಿತ್ತು ಗೈಸ್. ಮೈನಿಂಗ್ ಆಗ್ತಾ ಡ್ಯೂ ಟು ಸಮ್ ರೀಸನ್ ಇಂದ ಮೈನಿಂಗ್ ಸ್ಟಾಪ್ ಮಾಡಿದ್ರು ಈ ಜಾಗದಲ್ಲಿ ಎಲ್ಲ. ಅದಾದ್ಮೇಲೆ ಜನಗಳ ವಾಸ ಮಾಡ್ತಿದ್ರು, ಒಬ್ಬೊಬ್ರು ಹಾಗೆ ಖಾಲಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಜನಗಳು ಮನೆಗಳನ್ನ. ಅದೇ ಕಬ್ಬಿಣದ್ದು ಮಾಡ್ತಿದ್ರು, ಸ್ಟಾಪ್ ಮಾಡಿದ್ರು ಆಮೇಲೆ ಸ್ಟಾರ್ಟ್ ಆಗಿ. ಬಟ್ ಏನ್ ಗೊತ್ತಾ, ಈಗೆಲ್ಲ ಜನಗಳಿದ್ದಾರೆ, ನಾವೆಲ್ಲ ಕಂಪ್ಲೀಟ್ ಯಾರು ಇರಲ್ಲ ಅನ್ಕೊಂಡಿದ್ದೆ. ಇದೇ ಈ ಜಾಗದಲ್ಲಿ ಡಾಕ್ಟರ್ ಬೋರ್ ತೋರಿಸಿದ್ವಿ ಬ್ಯಾಂಕು ಅಂತೆಲ್ಲ. ನಾವು ಡಾಕ್ಟರ್ ಬೋರ್ ತೋರಿಸ್ಬೇಕಾದ್ರೆ ಒಳ್ಳೆ ಹೆಂಗೆ ಕ್ರೀಪಿ ಆಗಿತ್ತು ಈ ಜಾಗ ಇದ್ದಿದ್ದೆಲ್ಲ, ಈ ಬಿಲ್ಡಿಂಗ್ ನೋಡೋಕ್ಕೆ ಬ್ಯಾಂಕು. ಆ ಟೈಮಲ್ಲಿ ಆ ಕ್ಲಿಪ್ ಹಾಕ್ಬಿಡು ಅಷ್ಟೇ, ಕಾಪಿ ಮಾಡಿಬಿಟ್ಟು. ಡಾಕ್ಟರ್ ಬೋರ್ ತೋರಿಸ್ಬೇಕಾದ್ರೆ ನಾನು ತೋರಿಸ್ಬೇಕು, ಅವಾಗ ಅವ್ನು ತೋರಿಸ್ಬೇಕಾದ್ರೆ ಇನ್ನೂ ಹೆವಿ ಖರಾಬ್ ಆಗಿತ್ತು ಗೈಸ್. ಕುದುರೆಮುಖ ಬಂದರೆ ಎಲ್ಲ ವಿಚಿತ್ರ ಅನ್ನಿಸ್ತದೆ, ಏನಂತ ಗೊತ್ತಾಗ್ತಿಲ್ಲ. ಯಾರಿಗೂ ಇಲ್ಲಿ ಬರೋಕ್ಕೆ ಬಿಡಲ್ಲ ಅನ್ನೋ ಥರ ಮಾಡ್ತಿದ್ದಾರೆ. ಕೇಳ್ಬೇಕು, ಅಲ್ಲಿ ಟೀ ಕುಡಿಯೋರ ಹತ್ರ ಕೇಳಿ ನೋಡೋಣ ಗೈಸ್ ಇವೆಲ್ಲ. ಗೈಸ್ ಈ ಗೋಸ್ಟ್ ಟೌನ್ಗಿಂತನೂ ಆ ಬೆಟ್ಟ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಬಟ್ ಕುದುರೆಮುಖ ಬಂದರೆ ಇದು ಗೋಸ್ಟ್ ಟೌನ್ ನಿಜ. ಬಟ್ ಇಲ್ಲಿ ನೋಡಿ, ಅಲ್ಲೆಲ್ಲ ಕಾಣ್ತಿದ್ದಿಲ್ಲ, ಅವೆಲ್ಲ ಫುಲ್ಲು ಪಾಳು ಬಿದ್ದೋಗಿರೋದು ಗೈಸ್ ಮನೆ. ನಾನು ವೀಡಿಯೋದಲ್ಲಿ ನೋಡೋದಕ್ಕೂ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ರಿಯಲ್ ಆಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ಏನಕ್ಕೋ ವೀಡಿಯೋ ಮಾಡೋಕ್ಕೂ ಅಲೋ ಮಾಡ್ತಿಲ್ಲ ಯಾರನ್ನೂ. ಸೊ ಹಾಗಾಗಿ ಇಲ್ಲಿ ನೋಡಿ, ಇವೆಲ್ಲ ಒಂದು ಟೈಮಲ್ಲಿ ಮೈನಿಂಗಿಗೆ ಹೆಸರುವಾಸಿ ಇಲ್ಲೆಲ್ಲ ಇದ್ದಿದ್ದು. ಈಗ ಪಾಳು ಬೀಳಿಸ್ಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ಈ ಕಡೆ ಏನೋ ಜಾಗ ಇದೆ ಅಂತೆ, ಅಲ್ಲಿಗೆ ಹೋಗೋಣ. ನಾನು ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಗುರು. ಇಲ್ಲಿ ಇಲ್ಲಪ್ಪ, ಇಲ್ಲೇ ಕಣ. ಯಾವುದು ಗಾಡೀಲಿ ಹೋಗೋಣ? ಇಲ್ಲ ಇಲ್ಲಿ ಏನು ಈ ಕಡೆ ನೋಡೋಕ್ಕೇನು ಇಲ್ಲ ಅಂದರೆ ಗಾಡೀಲಿ ಹೋಗ್ಬಿಡೋಣ ಬಾ. ನೋಡಿ ಹಿಂಗೆ ಬಾ, ಇಲ್ಲಿ ಬಾ, ಇಲ್ಲಿ ಹಿಂಗೆ ಹೋಗೋಣ ಬಾ. ಗೇಟ್ ದಾಟೋದು ಬೇಡ, ನೋಡ್ಕೊಂಡು ಇದ್ಬಿಡ್ತೀಯ. ಯಾಕೆ ಬರಲ್ವಾ ಗೈಸ್? ಇಲ್ಲಿ ನೋಡಿ, ಇವೆಲ್ಲ ಪಾಳು ಬಿದ್ದೋಗ್ಬಿಟ್ಟಿದೆ. ಇದನ್ನೇ ಪಾಳು ಬಿದ್ದಿರೋದು ಈಗ ನಡೆಸ್ತಿದ್ದಾರೆ ಏನೋ ಗೊತ್ತಿಲ್ಲ ಗೈಸ್. ಕುದುರೆಮುಖ ಬಂದರೆ ಬರೀ ಅಬ್ಯಾಂಡೆಡ್ ಬಿಲ್ಡಿಂಗ್ಸ್ಗಳು ಅದನ್ನೇ ತೋರಿಸ್ತಾರಲ್ಲ. ಇಲ್ಲಿ ನೋಡಿ, ಈ ಜಾಗದಲ್ಲಿ ಟೆಂಪಲ್ ಕೂಡ ಇದೆ ಗೈಸ್, ಟೆಂಪಲ್ ಕೂಡ ಇದೆ, ಮತ್ತು ಜನಗಳು ವಾಸ ಕೂಡ ಮಾಡ್ತಿದ್ದಾರೆ. ಹಾಗೆ ಈ ಜಾಗದಲ್ಲಿ ಒಂದೊಳ್ಳೆ ನದಿ ಕೂಡ ಇದೆ ಗೈಸ್. ಆ ಕಡೆ ಎಲ್ಲ ಹೋಗ್ಬೋದೇ ಏನು? ಮನೆ ಎಲ್ಲ ದೇವಸ್ಥಾನ. ಇಲ್ಲಿ ನೋಡಿ, ಒಂದು ಒಳ್ಳೆ ನದಿನೂ ಇದೆ ನೋಡಿ, ಎಷ್ಟು ಚೆನ್ನಾಗಿ ಹರಿತಾ ಇದೆ ನೀಟಾಗಿ. ಕ್ರೊಕೈಡಲ್ ಅದು ನೋಡೋಕ್ಕೆ ಏನೋ ಹೋಗ್ತಿರೋ ಥರನೇ ಅನಿಸ್ತಿದೆ ಅಲ್ಲ, ಬಟ್ ಅದು ಏನು ಇಲ್ಲ ಗೈಸ್, ಅದು ಸುಮ್ಮನೆ ಏನೋ ಹೋಗ್ತಿರೋ ಥರ ಅನ್ನಿಸ್ತಿದೆ. ಬಟ್ ಮಳೆ ಏನೋ ಜಾಸ್ತಿ ಬಂದರೆ ಜೀವನ ಇಲ್ಲಿಗೆಲ್ಲ ಹರಿಯುತ್ತೆ ಅನ್ಸುತ್ತಲ್ಲ, ತುಂಬುತ್ತೇನೋ ಮೋಸ್ಟ್ಲಿ ಇಲ್ಲೆಲ್ಲ.
ಆವಲ್ಲ ಅದೇನಳು ಮೊಸಳೆ. ಓಯ್ ಸರಿಯಾಗಿ ದೊಡ್ಡದೇ ಕಣೋ ರಿವರು. ಗೈಸ್ ಇದನ್ನೆಲ್ಲ ನಿಮ್ಗೆ ಯಾರು ಅಲ್ಲ ಹೌದು ಅಲ್ಲೆಲ್ಲ ನೋಡ್ತಿರೋ ಮಜಾ ಅನಿಸ್ತದೆ. ಬಟ್ ನೆಗೆಟಿವ್ ಆಗಿ ತೋರಿಸಲ್ಲ, ನೆಗೆಟಿವ್ ತೋರ್ಸೋ ಥರ ಇಲ್ಲ ಅಲ್ಲ ಇಲ್ಲಿ. ಏನೋ ಒಂಥರ ಪ್ರಶಾಂತವಾಗಿ ಅನಿಸ್ತಲ್ಲ ಜಾಗ ನನಗೆ. ಗೈಸ್ ಇದೆಲ್ಲ ಸಿಚುವೇಶನ್ ನೋಡ್ತಿದ್ರೆ ಸುತ್ತಮುತ್ತ ಕಾಡು, ಪ್ರತಿಯೊಂದು ಜಾಗನೂ ಕಾಡು. ಆ ಕಡೆ ಸ್ವಲ್ಪ ನದಿ ಹರಿಯುತ್ತೆ, ಈ ಕಡೆ ಒಂಚೂರೇನೋ ಬಿಲ್ಡಿಂಗ್ಸ್ಗಳು ಪಾಳು ಬಿದ್ದಿದೆ ಆಯಿತಾ. ಅಲ್ಲೆಲ್ಲ ಬೀಟ್ಸೆಲ್ಲ ಫಾರೆಸ್ಟ್ ಗಾರ್ಡ್ಸ್ಗಳು ಬರ್ತಾ ಇರ್ತಾರೆ, ಅವರು ಬಿಡಲ್ಲ ಅನಿಸುತ್ತೆ. ಆದರೆ ನೀವು ಇಲ್ಲಿ ಇದೆಲ್ಲ ನಡ್ಕೊಂಡು ಹೋಗೋಕ್ಕೆಲ್ಲ ಲೀಗಲ್ ಇದೆ, ಇದು ಯಾರು ನಿಮ್ಗೆ ಹೇಳಿರಲಿಲ್ಲ, ಇಲ್ಲ ನಡ್ಕೊಂಡು ಓಡಾಡ್ಬೋದು. ಬಟ್ ನೀವೇನಂದರೆ ಆ ಬಿಲ್ಡಿಂಗ್ಸ್ ಇದೆಯಲ್ಲ, ಬಿಲ್ಡಿಂಗ್ಸ್ ಒಳಗೆ ಎಂಟ್ರಿ ಇಲ್ಲ, ಮತ್ತು ಅದ್ರ ಮೇಲೆ ಗೇಟ್ ಇದೆಯಲ್ಲ, ಗೇಟಿಂದ ಒಳಗೆ ಹೋಗಂಗಿಲ್ಲ. ಹಂಗಾದರೆ ಈ ಜಾಗದಲ್ಲಿ ಬಂದು ನೋಡ್ಕೊಂಡು ಹಂಗೆ ಹೋಗ್ಬೋದು ಈ ಜಾಗದಲ್ಲಿ. ಬಟ್ ಬಿಲ್ಡಿಂಗ್ಸ್ಗಳು ಸಿಕ್ಕಾಪಟ್ಟೆ ದೊಡ್ಡ ಬಿಲ್ಡಿಂಗ್ಗಳೇ ಅಲ್ಲ. ನೋಡಿ ಇದೆಲ್ಲ ಹೆಂಗೆ ಕಾಣ್ತಿದೆ ನೋಡೋಕೆ ಆ ಬಿಲ್ಡಿಂಗ್ ಎಲ್ಲ. ಆಫೀಸ್ಗಳು ಅಲ್ಲ, ಗೌರ್ಮೆಂಟ್ ಆಫೀಸಿಂದು ಇದು ಬರುತ್ತಲ್ಲ ಸೇಮ್ ಅದೇ ಥರನೇ ಇರೋದು. ಇದೆಲ್ಲ ಗೇಟ್ ಎಲ್ಲ ನೋಡಿದ್ರೆ ಫುಲ್ ಪಾಳು ಬಿದ್ದಂಗಿದೆ. ಬಟ್ ಒಳಗೆ ಹೋದ್ರೆ ಗೈಸ್ ಕಾರ್ಗಳೆಲ್ಲ ಜೀಪೆಲ್ಲ ಹೊಸ ಏನು ಇದ್ರ ಬಗ್ಗೆ ಗೊತ್ತಾಗ್ತಿಲ್ಲ ನಂಗೆ ಸ್ವಲ್ಪನೂ. ಅಪ್ಪ ಏನೋ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಮಾಡಿರ್ಬೇಕು ಅಂತ ಇದಕ್ಕೆ ಕರುಗಳಿಗೆ. ಗೈಸ್ ಇವೆಲ್ಲ ಕಂಪ್ಲೀಟಾಗಿ ಇವಾಗೆಲ್ಲ ಈ ಜಾಗದಲ್ಲಿ ಗಿಡ ಮರ ಎಲ್ಲ ಸಿಕ್ಕಾಪಟ್ಟೆ ಬೆಳ್ಕೊಬಿಟ್ಟಿವೆ, ಸಣ್ಣ ಗಿಡಗಳು, ಈ ಥರ ಮುಳ್ಳಿನ ಗಿಡಗಳೆಲ್ಲ. ಮುಂಚೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿತ್ತು ಅನಿಸುತ್ತೆ ಈ ಜಾಗ ಪೂರ್ತಿ. ಅವರೆಲ್ಲ ಒಬ್ಬರು ಲೋಕಲೈಟ್ಸ್ ಕೇಳಿದಾಗ ಇದೆಲ್ಲ ದೊಡ್ಡ ಸಿಟಿ ಮುಂಚೆ ಎಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ದೊಡ್ಡ ಸಿಟಿ ಇರ್ಬೋದು, ಬಟ್ ನಾನು ನೋಡ್ದಂಗೆ ಇದು ಈ ಜಾಗದಲ್ಲಿ ತೀರಾ ಅಷ್ಟೇನು ಜಾಸ್ತಿ ಬಿಲ್ಡಿಂಗ್ಸ್ಗಳೇನಿಲ್ಲ ಗೈಸ್. ಅದು ಕ್ಯಾಪ್ಚರ್ ಆದರೆ ಚೆನ್ನಾಗಿ ಆಗಲ್ಲ ಗೈಸ್. ಅಲ್ಲಿ ಕ್ಯಾಪ್ಚರ್ ಆಗುತ್ತೆ ಬಟ್ ನೀಟಾಗಿ ಕ್ಯಾಪ್ಚರ್ ಆಗಲ್ಲ, ಗೊತ್ತಾಗಲ್ಲ ಅಷ್ಟು ನೀಟಾಗಿ ಗೈಸ್. ಈ ಜಾಗ ನೋಡಿ ಯಾವ ಬಿಲ್ಡಿಂಗ್ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಸೀರಿಯಸ್ಲಿ ಎಲ್ಲ ಪಾಳು ಬಿದ್ದೋಗ್ಬಿಟ್ಟಿದೆ ಈ ಜಾಗ. ಮತ್ತು ಇದು ಗೈಸ್ ಕುದುರೆಮುಖ ಗೋಸ್ಟ್ ಟೌನ್ ಇದೆಯಲ್ಲ, ಅದರಿಂದ ಈ ಕಡೆ ಬಂದರೆ ನೋಡಿ ಎಷ್ಟು ಮನೆಗಳಿದೆ ಗೈಸ್. ಈ ಕಡೆ ಎಲ್ಲ ತುಂಬ ಮನೆಗಳಿದೆ. ನಾವು ಯೂಟ್ಯೂಬಲ್ಲೆಲ್ಲ ನೋಡ್ತೀವಲ್ಲ ಅಷ್ಟೇ ಅಲ್ಲ ಇಲ್ಲಿ ಇರೋದು, ಅದಕ್ಕಿಂತ ತುಂಬ ಇದಾವೆ ಇಲ್ಲಿ ಮನೆಗಳು. ಬಟ್ ಈ ಕಡೆ ಸೈಡು ಚೂರು ಹತ್ತಿ ಬಂದರೆ ಇಲ್ಲೆಲ್ಲ ಎಷ್ಟು ಮನೆಗಳಿದೆ ನೋಡಿ ಗೈಸ್. ಬಟ್ ಏನಂದರೆ ಈ ಮನೆಗಳ ತುಂಬ ಹಳೇವು, ನೋಡೋಕ್ಕೆ ಪಾಳು ಬಿದ್ದಿರೋ ಥರ ಅನಿಸುತ್ತೆ. ಬಟ್ ಯಾವುದು ಪಾಳು ಬಿದ್ದಿಲ್ಲ, ಎಲ್ಲ ವಾಸ ಮಾಡ್ತಿದ್ದಾರೆ ಇಲ್ಲಿ ಅಲ್ಲ. ನಮಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ತೋರಿಸೋದು ಸ್ವಲ್ಪ ಅಷ್ಟೇ ತೋರಿಸೋದು ಗೈಸ್, ಆ ಬಿಲ್ಡಿಂಗ್ ಮಾತ್ರ. ಅದಾದಮೇಲೆ ಈ ಕಡೆಯಿಂದ ಬಂದರೆ ನಮಗೆ ತುಂಬ ಮನೆಗಳು ಕಾಣುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ. ಇಲ್ಲಿ ನೋಡು ವ್ಯೂ. ನಮ್ಮ ಜೀವನ್ ಈಗಲ್ಟ ಒಂದು ಡೈಲಾಗ್ ಹೊಡೆದ, ಹೊಡಿಯ ಜೀವನಿಗೆ ಹುಳ ಹಿಡ್ದಿರ ಫುಲ್ ಹಣ್ಣು ಇದು ತಿನ್ಸ್ಬಿಟ್ಟೆ ಗೈಸ್. ಏನು ಸೀಬೆಹಣ್ಣು ತಿನ್ಸಾದ್ಮೇಲೆ ಹುಳ ಇದೆ ಅಂತ ಗೊತ್ತಿಲ್ಲ ಅವನಿಗೆ. ಆಮೇಲೆ ಹೇಳಿದ ತಕ್ಷಣ ಅವ್ನು ಏನು ಅಂತಿದ್ದಾನೆ, ಹೊಟ್ಟೆ ಒಳಗೆ ಹೋದ್ರೆ ಏನೋ ಮೊಟ್ಟೆ ಗಿಟ್ಟೆ ಇಡುತ್ತ ಹುಳ ಗಿಳ ಅಂತ ಕೇಳ್ತಿದ್ದೆ ನನಗೆ ಗೈಸ್. ನಿಜವಾಗ್ಲೂ ಇಲ್ಲಿಗೆ ಬರ್ತೀವಲ್ಲ ಎಲ್ಲರೂ ಅಷ್ಟು ಮಾತ್ರ ತೋರಿಸ್ತಾರೆ ಗೋಸ್ಟ್ ಟೌನು ಮಾತ್ರ. ಬಟ್ ಅದಕ್ಕಿಂತ ಈ ಕಡೆ ಎಲ್ಲ ಬಂದರೆ ನಿಮಗೆ ಮನೆಗಳೆಲ್ಲ ಇದೆ ಗೈಸ್. ಎಲ್ಲ ವಾಸ ಇರೋ ಜನಗಳು ಮಾಡ್ತಾರೆ, ತುಂಬ ಜನ. ಸಪ್ರೇಟ್ ಒಂದು ಊರೇ ಇದೆ ಈ ಜಾಗದಲ್ಲಿ. ಗೋಸ್ಟ್ ಟೌನ್ ಅಂತಾರಲ್ಲ, ಗೋಸ್ಟ್ ಟೌನಲ್ಲೂ ದೇವಸ್ಥಾನಗಳಿದೆ. ಇಲ್ಲಿ ನೋಡಿ ಇಲ್ಲಿ ಕಾಣ್ತಿರೋದು ಇದೆಲ್ಲ ಶಿವನ ದೇವಸ್ಥಾನ ಗೈಸ್ ಈ ಜಾಗದಲ್ಲಿರೋದು. ಆಲ್ಮೋಸ್ಟ್ ಈಗಲೂ ಚಾಲ್ತಿಲೇ ಇರಬೇಕು, ಯಾಕಂದರೆ ಇದೆಲ್ಲ ಹೊಸ್ದಾಗಿ ಪೈಂಟೆಲ್ಲ ಹೊಡಿಸಿ ನೀಟಾಗಿದೆ ಈ ಜಾಗದಲ್ಲಿ. ನೋಡಿ ಶಿವನ ದೇವಸ್ಥಾನನೂ ಇದೆ ಈ ಜಾಗದಲ್ಲಿ. ಆ ಕಡೆ ಹೋದರೆ ಊರುಗಳು ಸಿಗುತ್ತೆ ನಿಮಗೆ ಗೈಸ್. ಇಲ್ಲಿ ಬಂದಮೇಲೆ ನಾವು ಏನು ಮಾತಾಡಬೇಕು ಅಂತ ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಾನು ಸುಮ್ಮನೆ ಈ ಜಾಗನ ನಿಮಗೆ ತೋರಿಸ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಇವೆಲ್ಲ ಯಾವ್ಯಾವ ಬಿಲ್ಡಿಂಗ್ಗಳು, ಏನೇನು ಯಾವ್ದ್ರದ್ದು ಏನು ಗೊತ್ತಿಲ್ಲ ನನಗೆ. ಗೊತ್ತಾಗಿದ್ದು ಒಂದೇ ಒಂದು ಬಿಲ್ಡಿಂಗ್ ಇಲ್ಲಿ ನೋಡಿ ಈ ಕಡೆ ಎಲ್ಲ ನಾವು ಬಂದೇ ಇಲ್ಲ ಜೀವನ ಗೈಸ್. ಈ ಬಿಲ್ಡಿಂಗ್ಸ್ಗಳು ನೋಡಿ ಹೆಂಗೆ ಕಾಣ್ತದೆ ಇಲ್ಲಿರೋವೆಲ್ಲ. ದೊಡ್ಡ ಮರ ಬೇರೆ ಬಿದ್ದೋಗಿದೆ. ಇವೆಲ್ಲ ಹಳೆ ಕಾಲದ್ದು ಎಲ್ಲ ಆಲ್ಮೋಸ್ಟು. ಮೇಲೂ ಅಷ್ಟೇ ಬಿಲ್ಡಿಂಗ್ಗಳು ಕಾಣ್ತಿದ್ದಾವೆ. ಅದು ಬಿಟ್ಟರೆ ಇಲ್ಲೆಲ್ಲ ಇಲ್ಲಿ ಡೆಡ್ ಎಂಡು. ಇದ್ರ ಮುಂದೆ ನಾವು ಹೋಗೋಕ್ಕಾಗಲ್ಲ, ಯಾಕಂದರೆ ಈ ಮರಗಳು ಬಿದ್ದೋಗ್ಬಿಟ್ಟಿದೆ ನೋಡಿ. ರಿಟರ್ನ್ ಹೋಗೋಣ ನೋಡಿ. ಈ ಕಡೆ ಎಲ್ಲ ಬಂದ್ವಾ? ಬರಲಿಲ್ಲ ತಾನೆ ಯಾವಾಗಲೇ ಅನ್ಸುತ್ಕೊಂಡು ಹಿಂಗೆ ಬಂದ್ವಾ? ಅಲ್ಲ ಇದೆಲ್ಲ ಯಾವ ಜಾಗನು ನೋಡಿ. ಇಲ್ಲೆಲ್ಲ ಏನೇನೋ ಇದ್ದಾವೆ. ದೆವ್ವದ ಮನೆ ಅಂತ ದೆವ್ವ ಇದಾವೆ ಅಂತಲೇ ಕ್ರಿಯೇಟ್ ಮಾಡಿಬಿಡ್ಬೋದು ಹೇಳಿ ಇಲ್ಲಿ ಅಲ್ವಾ ಗೈಸ್. ನೀವು ಯಾವ ಬಿಲ್ಡಿಂಗ್ ನೋಡಿ, ಯಾವುದು ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದ್ದಾವೆ ಈ ಜಾಗದಲ್ಲಿ. ಎಲ್ಲ ಇದೆಯಲ್ಲ ಅವೆಲ್ಲ ಆಫೀಸ್ಗಳು ಗೈಸ್. ಆಫೀಸ್ಗಳಿಂದು ಈ ಪಿನ್ ಟು ಪಿನ್ ನಂಬರ್ಸ್ಗಳೆಲ್ಲ ಇದೆ ನೋಡಿ ಇನ್ನು ಇದರಲ್ಲಿ.
ನಂಬರ್ ಸಮೇತ ಬಿಟ್ಟಿಲ್ಲ, ನಂಬರ್ ಸಮೇತ ಗೋಡೆ ಮೇಲೆ ಹಂಗೆ ಇದೆ. ಈ ಕಡೆ ಎಲ್ಲ ತಿರುಗಿ ನೋಡ್ತಿದ್ರೆ ಈ ಬಿಲ್ಡಿಂಗ್ಗಳಲ್ಲೆಲ್ಲ ಹಿಂಗೆ ಎಲ್ಲ ಬಂದಿದ್ದು. ನನಗೇನು ಯೋಚನೆ ಬರ್ತಿಲ್ಲ ಆ್ಯಕ್ಚುಲಿ. ಇದು ಖಾಲಿ ಯಾರು ಇಲ್ದೆ ಹೋಗಿದೆ, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು. ಇಲ್ಲೆಲ್ಲ ಜನಗಳು ಎಲ್ಲ ಸುಮಾರು ಜನ ಆ ಕಡೆ ಒಂದೊಂದು ಗಲ್ಲಿಯಲ್ಲೂ ವಾಸ ಮಾಡ್ತಿದ್ದಾರೆ. ಹಂಗಾಗಿ ಇದೇನು ನಮಗೆ ಮುಂಚೆ ಥರ ಸ್ಪೆಷಲಾಗಿ ಏನೂ ಅನಿಸಲ್ಲ ಗೈಸ್. ಇದೆಲ್ಲ ಬಿಲ್ಡಿಂಗ್ಸ್ಗಳೆಲ್ಲ ಇದೆಯಲ್ಲ, ಕೆಲವೊಂದು ಆಫೀಸ್ ಥರ ಕಾಣ್ತಿದೆ, ಕೆಲವೊಂದು ಶೆಟ್ರಲ್ಲೇ ಎಳ್ದು ಯಾವುದು ಅಂಗಡಿಗಳ ಥರನೂ ಕಾಣ್ತಿದ್ದಾವೆ. ಯಾವುದು ನಿಜ ಯಾವುದು ಸುಳ್ಳು ಯಾವುದನ್ನು ಬಿಲೀವ್ ಮಾಡೋದೋ ಗೊತ್ತಿಲ್ಲ. ಇಲ್ಲೂ ಅಷ್ಟೇ ಆಲ್ಮೋಸ್ಟು. ಓಕೆ ಗೈಸ್, ಇಲ್ಲಿಂದ ನಾವು ವಾಪಸ್ ಹೋಗ್ತಿದ್ವಿ. ಇವೆಲ್ಲ ದೇವಸ್ಥಾನಗಳು ಇಲ್ಲಿ ಕಾಣ್ತಿರೋದೆಲ್ಲ. ಇಲ್ಲಿಂದ ನಾವು ರಿಟರ್ನು ಚಿಕ್ಕಮಂಗ್ಳೂರಿಗೆ ಓಡ್ತಿದ್ದೀನಿ ಗೈಸ್. ಆಲ್ಮೋಸ್ಟ್ ಸುಮಾರು ದೂರದಿಂದ ಬಂದಿದ್ದಕ್ಕೂ ನಮಗೆ ತೀರಾ ಅಷ್ಟೇನು ಎಕ್ಸ್ಪೆಕ್ಟೇಷನ್ಸ್ ನನಗೇನೋ ಸ್ಪೆಷಲಾಗಿ ಅನ್ನಿಸ್ತು, ಜೀವನಿಗೇನೋ ಸ್ಪೆಷಲಾಗಿ ಅನಿಸಿಲ್ಲ ಅಂತ ಇದನ್ನೆಲ್ಲ ನೋಡೋಕ್ಕೆ. ಇದೆಲ್ಲ ಇಲ್ಲಿ ನೋಡಿ, ಇವೆಲ್ಲ ಇಂಪ್ರೂವ್ಮೆಂಟ್ ಆಗಿರೋ ಜಾಗಗಳು ಈಗ ಇತ್ತೀಚೆಗೆ. ಬೆಟ್ಟ ನೋಡಿ ಗೈಸ್ ಹೆಂಗೆ ಕಾಣ್ತಿದೆ, ಸಖತ್ತಾಗಿ ಕಾಣ್ತಿದೆ. ಒಂದ್ರ ಮೇಲೊಂದು ಗೈಸ್ ಈ ಬೆಟ್ಟ ನೋಡಿ ಗೈಸ್ ಹೆಂಗೆ ಕಾಣ್ತಿದೆ, ಒಂದ್ರ ಪಕ್ಕದಲ್ಲೊಂದು ಏನು ಸಖತ್ತಾಗಿ ಕಾಣ್ತಿದೆ ಅಂದರೆ ಸೀರಿಯಸ್ಲಿ ಕ್ಯಾಮ್ರಾದಲ್ಲಿ ನೋಡೋಕ್ಕಿಂತನೂ ಇದನ್ನೆಲ್ಲ ಇದೆಯಲ್ಲ ಕಣ್ಣಲ್ಲಿ ನೋಡೋಕ್ಕೆ ಇದು ಸೀರಿಯಸ್ಲಿ ರಮಣೀಯ, ಮನೋಹರ, ಸಖತ್ತಾಗಿ ಏನೇನು ವರ್ಣಿಸಬೇಕು ಅಂತ ಒಂಚೂರು ವರ್ಣನೆ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಮಸ್ತಾಗಿದೆ ನೋಡೋಕ್ಕೆ. ಓಕೆ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಾಳೆ. ಬಾಯ್ ಬಾಯ್ ಗೈಸ್.